ಹಾಯ್ ಫ್ರೆಂಡ್ಸ್, ನಾವಿವತ್ತು ಬ್ರಾಕೊಲಿ ಬಟರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟರ್ ಯೂಸ್ ಮಾಡ್ಕೊಂಡು ಮಾಡೋಂಥದ್ದಿದು. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಬೇಕು. ಮಿಕ್ಸಿ ಜಾರಿಗೆ ಒಂದು ಐದು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 5ರಿಂದ 6. ಆಮೇಲೆ ಶುಂಠಿ ತೊಗೊಂಡಿದ್ದೀನಿ, ಒಂದು ಉದ್ದ ಇಂಚಿದು. ಆಮೇಲೆ 1.5 ಸ್ಪೂನ್ ಕಾಳುಮೆಣಸು, ಹಾಗೆ 1.5 ಸ್ಪೂನ್ ಜೀರಿಗೆ, ಜೊತೆಗೆ 1.5 ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ. ಇದಕ್ಕೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಒಣಗಿದ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಒಂದು 6ರಿಂದ 7 ಒಣಗಿದ ಮೆಣಸು ತೊಗೊಂಡಿದ್ದೀನಿ ನಾನು ನೋಡಿ. ಆಮೇಲೆ 2 ಟೊಮೆಟೊ ತೊಗೊಂಡಿದ್ದೀನಿ, ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಬೋದು ಸಪ್ರೇಟಾಗಿಲ್ಲ, ಇದಕ್ಕೆ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ನಾವೇನು ಬ್ರಾಕೊಲಿ ಕಟ್ ಮಾಡಿ ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆಯಲ್ಲಿ, ಆವಾಗಲೇ ಅದು ಸ್ವಲ್ಪ ಟೇಸ್ಟಿಯಾಗಿರೋಂಥದ್ದು. ನೋಡಿ ಚೆನ್ನಾಗಿ ಹೇಗಿನ್ನೂ ಫ್ರೈ ಆಗ್ತಾಯಿದೆ, ಇನ್ನೂ ಆಗಬೇಕು. ನಾನು 10 ಮಿನಿಟ್ಸ್ ಫ್ರೈ ಮಾಡ್ತೀನಿ ಇದನ್ನು. ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಫ್ರೈ ಆಗಿದೆ ಅಂತ. ನೋಡಿ ಇವಾಗ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನೆಕ್ಸ್ಟು ಅದೇ ಪ್ಯಾನ್ಗೆ ಬಟರ್ ಹಾಕ್ತಾಯಿದ್ದೀನಿ. ನೋಡಿ ಜಾಸ್ತಿ ಬಟರ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಈಗ ಇದು ಬಿಸಿ ಆಗಬೇಕು. ಅದು ಬಿಸಿ ಆಗ್ತಾ ಇದ್ದಂಗೆ ಹೆಚ್ಚಿಟ್ಕೊಂಡು ನಾನು ಒಂದು ಹಸಿಮೆಣಸು, ಈರುಳ್ಳಿ, ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಆಗಬೇಕದು ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಆಗಿದ ತಕ್ಷಣ ನಾವೇನು ಬಿಟ್ಕೊಂಡಿರ್ತೀವಂತಲ್ಲ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಲೆ ಹುರ್ಕೊಬೇಕು. ನೋಡಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಬೇಕದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ನೋಡಿ. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಗೊತ್ತಿರೋವಂಥವ್ರಿಗೆಲ್ಲ ಹಾಗೆ ಶೇರನ್ನು ಮಾಡಿ ನೋಡಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಇನ್ನೂ ಆಗಬೇಕು ನೋಡಿ, ಇನ್ನೂ ಬಿಟ್ಕೊಬೇಕು, ಅದು ಎಣ್ಣೆ ಬಿಟ್ಕೊಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇದೊಂದು 1 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿದ್ದೀನಿ, ಅದೇ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, ಟೇಸ್ಟಾಗಿ ಕೊಡುತ್ತೆ. ಈಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ನೀರಿಗೀಗ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬ್ರಾಕೊಲಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬ್ರೊಕೊಲಿ ಫುಲ್ ಅದರೊಳಗಡೆ ಮುಳುಗಬೇಕು, ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಅದರಲ್ಲೆಲ್ಲ ಮಸಾಲ ಹೀರ್ಕೊಳುತ್ತೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನಾವೊಂದು ಲಿಡ್ ಹಾಕಿ ಮುಚ್ಚಿಡೋಣ ಒಂದು 10 ಮಿನಿಟ್ಸು. ಚೆನ್ನಾಗಿ ಅದು ಬೇಯಬೇಕಲ್ಲ, ಹಾಗಾಗಿ ನೋಡಿ ಇನ್ನೂ ನೀರಿದೆ. ಈಗ ಇದಕ್ಕೆ ಲಾಸ್ಟಿಗೆ 1 ಸ್ಪೂನ್ ಗರಂ ಮಸಾಲ ಹಾಗೂ ಕಸೂರಿ ಮೇಥಿ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮತ್ತೆ ನಾವು ಆ ಲಿಡ್ನ ಕ್ಲೋಸ್ ಮಾಡಬೇಕು. ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಬಟ್ ಇದು ಭಾಳ ಬ್ರೊಕೊಲಿ ಬಂದ್ಬಿಟ್ಟು ಭಾಳ ಒಳ್ಳೆಯದು ಮಕ್ಕಳಿಗೆ. ನೀವು ಇದನ್ನು ಮಾಡಿಕೊಡಿ ಚಪಾತಿ, ದೋಸೆ, ಪೂರಿಗೆಲ್ಲ. ನೋಡಿ ಆಗಿದೆ, ಈಗ ರೆಡಿಯಾಗಿದೆ. ಟೇಸ್ಟಿ ಬಟರ್ ಬ್ರೊಕೊಲಿ ರೆಡಿಯಾಗಿದೆ. ಬನ್ನಿ ಸವಿಯೋಣ. ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಏನಂದರೆ ನಾನು ಹೇಳ್ತಾ ಇದ್ದನಲ್ಲ, ಮಕ್ಕಳಿಗೆ ಭಾಳ ಒಳ್ಳೆಯದು. ವೀಕ್ಲಿ ಒನ್ಸ್ ಇದನ್ನು ಮಾಡಿಕೊಡ್ಬೋದು, ಟೇಸ್ಟಿಯಾಗಿರುತ್ತೆ, ಮಕ್ಕಳು ತಿಂತಾರೆ ಚೆನ್ನಾಗಿದೆ ಅಂತ. ದೋಸೆ, ಪೂರಿ, ಚಪಾತಿಗೆಲ್ಲ ಮಾಡಿಕೊಡಿ. ಬ್ರೊಕೊಲಿ ಬಟರ್ ಈಸ್ ರೆಡಿ. ಥ್ಯಾಂಕ್ ಯು.